ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಕಳೆದ 2-3 ದಿನಗಳಿಂದ ಚರ್ಚೆ ಆಗ್ತಿರ್ತಕ್ಕಂಥ ವಿಚಾರ ಪ್ರಮುಖವಾಗಿ ಪರಿಷತ್ ಫೈಟ್ನಲ್ಲಿ ಹಿನ್ನಡೆ ಅನುಭವಿಸಿದಂಥ JDS ಮತ್ತು BJPಯ ವಿಚಾರ. ಈ ನಡುವೆ JDSನ ರಾಜ್ಯಾಧ್ಯಕ್ಷರು ಹಾಗೂ ಮಾಜಿ CM ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಸ್ಟ್ರಾಂಗ್ ಆಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಪಕ್ಷ ಬಿಟ್ಟು ಹೋಗೋರು ಹೋಗ್ತಾ ಇರಲಿ, ನೋ ಪ್ರಾಬ್ಲಮ್, ನನಗೆ ಗೊತ್ತು ಪಕ್ಷವನ್ನು ಹೇಗೆ ಕಟ್ಟಬೇಕು, ಹೇಗೆ ಅಧಿಕಾರಕ್ಕೆ ತರಬೇಕು ಅನ್ನೋ ರೀತಿಯಾಗಿ ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ. ಕಳೆದ 2 ದಿನಗಳಿಂದ ಅಂದರೆ ಈ ಒಂದು ರಿಸಲ್ಟ್ ಡೇಯಿಂದ ಹಿಡಿದು ಇವತ್ತಿನವರೆಗೂ ಸಾಕಷ್ಟು ಸಭೆಯನ್ನು ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು ತಮ್ಮ ಶಾಸಕರ ಜೊತೆ. ಸಾಕಷ್ಟು ಜನರ ಹೆಸರು ಕೇಳಿ ಬರ್ತಾ ಇತ್ತು. ಸಹಜವಾಗಿಯೇ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ, ನಮ್ಮ 18 ಜನ MLA ಇದ್ವಿ ನಾವು, ಒಬ್ಬರು ಈಗಾಗಲೇ ಅಲ್ಲನ್ನು ಹೊರಗಡೆ ಇಟ್ಟಿದ್ದಾರೆ, ಅಂದರೆ 17 ಸ್ಥಾನ ಬರ್ಬೋದಾಗಿತ್ತು, ನಮಗೆ 17 ಮತ ಬರ್ಬೋದು JDSದು, ಜೊತೆಗೆ BJPಯ ಒಂದು 4 ರಿಂದ 6 ಬರ್ಬೋದಾಗಿತ್ತು ಅನ್ನೋ ಲೆಕ್ಕಾಚಾರದಲ್ಲಿ ಇದ್ವಿ. ಆದರೆ 14 ಮಾತ್ರ ಬಂದಿದೆ. ಯಾರೆಲ್ಲ ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ, ಯಾರು ಪಕ್ಷಕ್ಕೆ ದ್ರೋಹ ಮಾಡಿದ್ದಾರೆ, ಅವರಿಗೆ ಸರಿಯಾದ ಕ್ರಮವನ್ನು ಕೈಗೊಳ್ತೀವಿ, ಗೊತ್ತು ಏನು ಮಾಡಬೇಕು ಅನ್ನೋ ರೀತಿಯಾಗಿ ವಾರ್ನ್ ಮಾಡಿದ್ದಾರೆ. ಜೊತೆಗೆ ಒಂದು ರೀತಿ ಬಿಟ್ಟು ಹೋಗಿದ್ರೆ ಬಿಟ್ಟು ಹೋಗ್ತಾ ಇರಿ, ಡೋಂಟ್ ಕೇರ್ ಅನ್ನೋ ರೀತಿಯಾಗಿ ಮಾತನಾಡಿದ್ದಾರೆ ಕುಮಾರಸ್ವಾಮಿ ಅವರು. ಸೊ ಹಾಗಾದರೆ ಕುಮಾರಸ್ವಾಮಿ ಅವರ ಪ್ಲಾನ್ ಏನು, ಅದರ ಬಗ್ಗೆ ಮಾತನಾಡೋಣ. ಅದಕ್ಕೂ ಮುನ್ನ ಕುಮಾರಸ್ವಾಮಿ ಅವರ ವಿಚಾರವಾಗಿ JDS ವಿಚಾರವಾಗಿ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ನೋಡ್ತಾ ಹೋಗೋಣ. ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ಹೊರಹಾಕಿದ್ದಾರೆ. ವಿಶೇಷವಾಗಿ ನಮ್ಮ ಅಭ್ಯರ್ಥಿ ಸೋಲ್ತಾರೆ ಅಂತ ನಮ್ಗೆ ಗೊತ್ತಿತ್ತು, ಸೋಲ್ತಾರೆ ಅಂತ ಗೊತ್ತಿದ್ರು ಕೂಡ ನಾವು ಅಭ್ಯರ್ಥಿಯನ್ನು ಕಣಕ್ಕೆ ಇಳಿಸಿದ್ವಿ. ನಮ್ಗೆ ಎಷ್ಟೋ ಒಂದು ವೋಟ್ ಬರಲಿ, ಎಷ್ಟು ಬರುತ್ತೆ ಚೆಕ್ ಮಾಡೋಣ, ಯಾರು ಪಕ್ಷಕ್ಕೆ ದ್ರೋಹವನ್ನು ಬಗೆತಾರೆ, ಪಕ್ಷದ ವಿರುದ್ಧ ಯಾರೆಲ್ಲ ಮತ ಹಾಕ್ತಾರೆ, ಅದು BJP ಆಗಿರ್ಬೋದು JDS ಆಗಿರ್ಬೋದು, ನಮಗೆ ಒಂದು ಮಾಹಿತಿ ಬೇಕಾಗಿತ್ತು. ಕ್ಷೇತ್ರಗಳಿಗೆ ಅಥವಾ ಶಾಸಕರುಗಳಿಗೆ ಸರ್ಕಾರ ಅನುದಾನ ಕೊಡುತ್ತೆ ಅನ್ನೋ ವಿಚಾರಕ್ಕೆ, ಅದು 20 ಕೋಟಿ ಕೊಡ್ತಾರೋ, 50 ಕೋಟಿ ಕೊಡ್ತಾರೋ, 100 ಕೋಟಿ ಕೊಡ್ತಾರೋ, ಆಮಿಷವನ್ನು ಒಡ್ಡಿ ನಮ್ಮ ಶಾಸಕರಿಗೆ ಒಂದು ರೀತಿ ಖರೀದಿಯಂಗೆ ಮಾಡಿದ್ದಾರೆ ಅನ್ನೋ ರೀತಿಯಾದ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು. ಸೊ ಹೀಗಾಗಿನೇ ನೆಕ್ಸ್ಟ್ ದೊಡ್ಡ ಮಟ್ಟದ ಒಂದು ವಾರ್ಗೆ ರೆಡಿ ಆಗ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು. ಗೊತ್ತಿದ್ರು ಕೂಡ ಈ ರೀತಿಯ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ್ರು ಅನ್ನೋ ಒಂದು ಲೆಕ್ಕಾಚಾರವಾಗಿ ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ. ಇವತ್ತು ಪರಿಷತ್ ಫೈಟ್ ಮೂಲಕ ಪಕ್ಷಕ್ಕೆ ನಿಷ್ಠರು ಯಾರಾಗಿದ್ದಾರೆ, ಯಾರು ನಂಬಿಕೆಸ್ಥ ನಾಯಕರು, ನಮ್ಮ ಜೊತೆ 2028ಕ್ಕೆ ಯಾರೆಲ್ಲ ಉಳಿತಾರೆ ಅಥವಾ ಯಾರು ನಮ್ಮ ಬೆನ್ನಿಗೆ ಚೂರಿ ಹಾಕ್ತಾರೆ ಅನ್ನೋ ಒಂದು ಲೆಕ್ಕಾಚಾರವನ್ನು ತಿಳ್ಕೊಳ್ಳೋದಕ್ಕೇನೆ ಕುಮಾರಸ್ವಾಮಿ ಅವರು ಈ ಒಂದು ಅಭ್ಯರ್ಥಿಯನ್ನು ಹಾಕಿದ್ರು ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಹೀಗಾಗಿನೇ ಯಾರೆಲ್ಲ ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ ಅವ್ರಿಗೆ ನೇರವಾಗಿಯೇ ಒಂದು ರೀತಿಯ ವಾರ್ನಿಂಗ್ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರು. ಸೊ ಏನೆಲ್ಲ ವಾರ್ನಿಂಗ್, ಈ ವಿಚಾರವನ್ನು ನೋಡೋದಾದ್ರೆ ಕುಮಾರಸ್ವಾಮಿ ಅವರು ಏನು ಮಾತನಾಡಿದರೆ ಅದು ಆಮೇಲೆ ನೋಡೋಣ. ಅದಕ್ಕಿಂತ ಮುಂಚೆ ಈ ಅಡ್ಡ ಮತದಾನ ಮಾಡೋ ಶಾಸಕರಿಗೆ ಏನೆಲ್ಲ ವಾರ್ನಿಂಗ್ ಕೊಟ್ಟಿದ್ದಾರೆ, ಸೊ ಒಂದೊಂದಾಗಿ ನೋಡ್ತಾ ಹೋಗೋಣ. ಕುಮಾರಸ್ವಾಮಿ ಅವರು ಕೊಟ್ಟಂತ ಒಂದು ಆ ವಾರ್ನಿಂಗ್ ಡೀಟೇಲ್ಸ್ ಅನ್ನು ನೋಡೋದಾದ್ರೆ, ದ್ರೋಹ ಬಗೆದ ಸ್ವಪಕ್ಷೀಯ ಶಾಸಕರಿಗೆ ಬಿಗ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರು. ಪಕ್ಷದಲ್ಲಿದ್ದು ನಂಬಿಸಿ ಕತ್ತು ಕೊಯ್ಯುವಂತಹ ಕೆಲಸಕ್ಕೆ ಶಾಸಕರೇನು ಮುಂದಾಗಿದ್ದಾರೆ, ಅವ್ರನ್ನ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅನ್ನೋದು ಕುಮಾರಸ್ವಾಮಿ ಅವರ ಮಾತು. ಯಾರು ದ್ರೋಹ ಮಾಡಿದ್ದಾರೆ ಅಂದರೆ ಯಾರು ಈ ಕ್ರಾಸಿಂಗ್ ವೋಟ್ ಮಾಡಿದ್ದಾರೆ, ಆ ಎಲ್ಲ ನಾಯಕರ ಆ ಶಾಸಕರ ಡೀಟೇಲ್ಸ್ ನನ್ನ ಬಳಿ ಇದೆ, ನನಗೆ ಗೊತ್ತು ಅವ್ರು ಯಾರು ಅಂತ, ಸಮಯ ಬಂದಾಗ ಹೇಳ್ತೀನಿ, ಅವ್ರ ವಿರುದ್ಧ ಏನೆಲ್ಲ ಕ್ರಮ ಕೈಗೊಳ್ಬೇಕು ಅನ್ನೋದನ್ನ ನಾನು ಮಾಡ್ತೀನಿ, ಮುಂದೆ ನಮಗೂ ದಾರಿ ಇದೆ ಏನು ಮಾಡಬೇಕು ಅಂತ, ಆ ದಾರಿಯನ್ನು ತೋರಿಸ್ತೀನಿ ನಾನು, ಅಥವಾ ಅವರು ನಮ್ಮ ಪಕ್ಷದಲ್ಲಿ ಇಷ್ಟ ಇಲ್ಲ ಅಂದರೆ ಇರೋದಕ್ಕೆ ಹೋಗ್ತಾ ಇರ್ಬೋದು, ಅವ್ರ ದಾರಿ ಅವ್ರು ನೋಡ್ಕೊಳ್ತಾ ಇರ್ಬೋದು. ಪಕ್ಷದಲ್ಲೇ ಇದ್ಕೊಂಡು ನಂಬಿಕೆ ದ್ರೋಹ ಮಾಡುವಂತಹ ಶಾಸಕರನ್ನ ಯಾವುದೇ ಕಾರಣಕ್ಕೂ ಕ್ಷಮಿಸುವಂತಹ ಒಂದು ಸಿಚುಯೇಷನ್ ಬರೋದೇ ಇಲ್ಲ, ಯಾವುದೇ ಕಾರಣಕ್ಕೂ ಅಂತಹ ಶಾಸಕರನ್ನ ಕ್ಷಮಿಸೋದಿಲ್ಲ ಅನ್ನೋದು ಕುಮಾರಸ್ವಾಮಿ ಅವರ ಮಾತು. ಸೊ ಅದ್ರ ಜೊತೆಗೆ ಇನ್ನೊಂದು ವಿಚಾರ ಹೇಳಿದ್ದಾರೆ, ಕೆಲವೊಂದಿಷ್ಟು ಎಕ್ಸಾಂಪಲ್ ಕೊಟ್ಟರು. ಹಿಂದೆ ರಾಜ್ಯಸಭೆ ಚುನಾವಣೆ ಆಗಬೇಕಾದ್ರೆ ಆಗಲೂ ಕೂಡ JDS ಇದ್ದಂತಹ ನಾಯಕರು ಪಕ್ಷಕ್ಕೆ ದ್ರೋಹ ಮಾಡಿ ಕ್ರಾಸ್ ವೋಟಿಂಗ್ ಮಾಡಿದ್ರು. ಪಕ್ಷ ದ್ರೋಹ ಮಾಡೋದು ಅಥವಾ JDSಗೆ ದ್ರೋಹ ಮಾಡೋದು, ಕುಮಾರಸ್ವಾಮಿಗೆ ದ್ರೋಹ ಮಾಡೋದು ಹೊಸದೇನಲ್ಲ.
ಅನ್ನೋದು ಕುಮಾರಸ್ವಾಮಿ ಅವರ ಒಂದು ಮಾತುಗಳು. ಜೊತೆಗೆ ಶಾಸಕರಿಗೆ ಡೈರೆಕ್ಟ್ ಆಗಿ ವಾರ್ನಿಂಗ್ ಕೊಟ್ಟಿದ್ದಾರೆ, ಹೋಗೋರು ಹೋಗ್ತಾ ಇರಿ ಅಂತ. ಸೊ ಕಂಟಿನ್ಯೂ ಮಾಡೋಣ. ಹಾಗೇನೆ ಮತ್ತಷ್ಟು ಪಾಯಿಂಟ್ಸ್ ಇದಾವೆ. ಅಡ್ಡ ಶಾಸಕರಿಗೆ ಗೇಟ್ ಪಾಸ್ ಕೊಡೋಕ್ಕೆ ಕುಮಾರಸ್ವಾಮಿ ಈಗ ರೆಡಿ ಆಗಿದ್ದಾರೆ ಈ ಮುಖಾಂತರ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಇವತ್ತಿನ ಅವರ ಮಾತಿನ ಶೈಲಿಯನ್ನು ನೋಡ್ತಾ ಇದ್ರೆ ನಾವು ಡೆಫಿನೆಟ್ಲಿ ಯಾವುದೇ ಕಾರಣಕ್ಕೂ ಆ ಶಾಸಕರನ್ನ ಪಕ್ಷದಲ್ಲಿ ಉಳಿಸ್ಕೊಳ್ಳೋದಿಲ್ಲ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ. ಇವತ್ತು ಮೀಟಿಂಗ್ ಮಾಡಿದ್ರು, ನಿನ್ನೆ ಕೂಡ ಮೀಟಿಂಗ್ ಆಗಿತ್ತು, ಎಲ್ಲ ಶಾಸಕರು ಭಾಗಿಯಾಗಿದ್ರು. ಕೆಲವೊಂದಿಷ್ಟು ಶಾಸಕರ ಮೇಲೆ ಆರೋಪ ಇದೆ, ಆ ಆರೋಪಿತ ಶಾಸಕರು ಭಾಗಿಯಾಗಿದ್ರು. ಆದರೆ ಯಾವತ್ತು ಅವರನ್ನ ಪಕ್ಷದಿಂದ ಹೊರ ಹಾಕ್ತಾರೆ ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ. ಸೊ 2028ಕ್ಕೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಬೇಕಾಗುತ್ತೆ. ಅಂತಹ ಟೈಮಲ್ಲಿ ಟಿಕೆಟ್ ಕೊಡಬೇಕಾ ಬೇಡವಾ? ಕ್ರಾಸಿಂಗ್ ವೋಟ್ ಮಾಡಿದವ್ರನ್ನ ಗಮನ ಇಟ್ಕೊಂಡು ನಾವು ಟಿಕೆಟ್ ಕೊಡ್ತೀವಿ, ಪಕ್ಷ ನಿರ್ಧಾರವನ್ನು ಮಾಡುತ್ತೆ. ನಾನು ನಿಮ್ಮ ಭವಿಷ್ಯಕ್ಕೆ ನಾನು ತೊಂದರೆ ಕೊಡಲ್ಲ, ನೀವೇನಾದರೂ ಹೋಗಿದ್ರೆ ಇವತ್ತೇ ಹೋಗ್ಬಿಡಿ ಅನ್ನೋ ಒಂದು ಖಡಕ್ ಸಂದೇಶವನ್ನು ಕುಮಾರಸ್ವಾಮಿ ಅವರು ಕೊಡ್ತಾ ಇದ್ದಾರೆ. ಸೊ ಧೈರ್ಯವಾಗಿ ಹೇಳಿ, ನಮಗೆ JDS ಇಷ್ಟ ಇಲ್ಲ, ನಾನು ಬಿಟ್ಟು ಹೋಗ್ತಾ ಇದ್ದೀನಿ, BJPಗೋ ಕಾಂಗ್ರೆಸ್ಗೋ ಮತ್ತೊಂದು ಇಂಡಿಪೆಂಡೆಂಟ್ ಏನೋ ಒಂದು ಪಕ್ಷದಲ್ಲಿ ಇರೋಕ್ಕೆ ಇಷ್ಟ ಇಲ್ಲ ಅಂದರೆ ದಯವಿಟ್ಟು ಹೋಗ್ತಾ ಇರಿ ಹೊರಗಡೆ. ಸ್ವಪಕ್ಷೀಯ JDS ಶಾಸಕರಿಗೆ ಕುಮಾರಸ್ವಾಮಿ ಕೊಟ್ಟಿರ್ತಕ್ಕಂಥ ಈ ಒಂದು ವಾರ್ನಿಂಗ್ ಇದು. ಸೊ ಮರತೆ ಬಿಫೋರ್ ನಾವು ವಿಶ್ಲೇಷಣೆ ಮಾಡೋಕ್ಕೆ ಮುಂಚೆ, ನಿಮ್ಮ ರಿಯಾಕ್ಷನ್ ಮುಂಚೆ ಒಂದ್ಸಲ ಬೈಟ್ ನೋಡ್ಬಿಡೋಣ ಕುಮಾರಸ್ವಾಮಿ ಏನು ಮಾತನಾಡಿದ್ದಾರೆ ಅಂತ. ಸೊ ಕುಮಾರಸ್ವಾಮಿ ಏನು ಮಾತನಾಡಿದರೆ ನೋಡೋಣ. ನಾನು ನೆನ್ನೆ ಶಾಸಕರುಗಳಿಗೆ ಒಂದು ಮಾನಸಿಕವಾಗಿ ನೀವು ದೃಢವಾಗಿ ನಿಲ್ತಕ್ಕಂಥದ್ದಕ್ಕೆ JDSನಲ್ಲಿದ್ದರೆ ನಮಗೆ ಮುಂದಿನ ಭವಿಷ್ಯಕ್ಕೆ ತೊಂದರೆ ಅಂತಕ್ಕಂಥದ್ದು ಏನಾದರೂ ನಿಮ್ಮ ಮನಸ್ಸಿನಲ್ಲಿದ್ದರೆ ದಯವಿಟ್ಟು ನಾನು ನಿಮ್ಮ ಭವಿಷ್ಯಕ್ಕೆ ನಾನು ತೊಂದರೆ ಕೊಡಲ್ಲ, ಮುಂದಿನ ಭವಿಷ್ಯಕ್ಕೆ ಧೈರ್ಯವಾಗಿ ನನಗೆ ಹೇಳ್ಬಿಟ್ಟೆ ಹೋಗಿ ಅಂತ ಹೇಳಿದ್ವಿ. ಹೋಗೋದಿದ್ರೆ ಧೈರ್ಯವಾಗಿ ಹೋಗಿ, ಆದರೆ ಹಿಂದೊಂದು ಮುಂದೊಂದು ಮಾಡಬೇಡಿ ಅನ್ನೋದನ್ನು ನೇರವಾಗಿ ಹೇಳಿದ್ದಾರೆ. ಹೋಗಿ ಅಂತ ಹೇಳಿಲ್ಲ. ನಮ್ಮ ಪಕ್ಷದಲ್ಲಿ ನಿಮ್ಮ ಮುಂದಿನ ರಾಜಕೀಯದ ಬೆಳವಣಿಗೆಯಲ್ಲಿ ಭವಿಷ್ಯ ಇಲ್ಲ ಇಲ್ಲಿ ಅಂತಕ್ಕಂಥದ್ದು ನಿಮ್ಮ ಮನಸ್ಸಿನಲ್ಲಿದ್ದರೆ ನಾನು ನೇರವಾಗಿ ಹೇಳಿ ಹೋಗ್ತಕ್ಕಂಥ ನಿರ್ಧಾರ ಮಾಡಿ ನಾನು ಸಂಪೂರ್ಣವಾಗಿ ಸಂತೋಷವಾಗಿ ಕಳಿಸ್ಕೊಳ್ಳಿಕ್ಕೆ ತಯಾರಾಗಿದ್ದೀನಿ ಅಂತ ಹೇಳಿದ್ದೀನಿ.